ಹೆಸರು ಮಂಜುರಮ್ಮ ಅಂತ. ತರಕಾರಿ ವ್ಯಾಪಾರ ಮಾಡ್ತೀವಿ ನಾವು ಗಾಂಧಿ ಬಜಾರಲ್ಲಿ. ಮನೆ ಬಾಡಿಗೆ ಕಟ್ತೀವಿ. ಗೃಹಲಕ್ಷ್ಮಿ ಬಂದರೆ ನಮ್ಗೆ ಹುಷಾರಿಲ್ಲ, ಇದೆಲ್ಲ ಜೀವನ ಮಾಡಬೇಕು. ಏನೋ ಕಷ್ಟ ಸುಖ ಮಾತಾಡ್ತಾ ಮಾತಾಡಂಗೆ ಏನೇನು ಬೇಕು ಈಗ ಮಾತಾಡ್ಕೊಂಡು ಮಾತಾಡ್ರಿ. ಏನು ಕಾಲು ಸರಿ ಇಲ್ಲ ಬರೋ, ಇದೆಲ್ಲ ಜೀವನ ಮಾಡೋದು ನಾವು ತರಕಾರಿ ವ್ಯಾಪಾರ ಮಾಡಿ. ಯಾರೂ ಇಲ್ಲ, ನಾನೇ ನೋಡ್ಕೊಳೋದು. ಗೃಹಲಕ್ಷ್ಮಿ ದುಡ್ಡು ಬಂದರೆ ನಮಗೆ ವ್ಯಾಪಾರಕ್ಕೆ, ಮನೆ ಬಾಡಿಗೆ ಕಟ್ಟೋಕ್ಕೆ, ಹಾಸ್ಪಿಟ್ಲಿಗೆಲ್ಲ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಎಷ್ಟು ದಿನದಿಂದ ಬರ್ತಾ ಇಲ್ಲ? ಗೃಹಲಕ್ಷ್ಮಿ ದುಡ್ಡಿಗೆ 3 ತಿಂಗಳಾಯಿತು. ಓಕೆ, 3 ತಿಂಗಳಾಯಿತು. ಮೊನ್ನೆ ಹಾಕಿದ್ದಾರೆ. ಓಕೆ. ಒಂದ್ಸಲಿ 4 ತಿಂಗಳಿಗೆ ಒಂದ್ಸಲಿ ಬರುತ್ತೆ. ಓಕೆ, ಹಾಕಿದರೆ ಹಿಂದೆ ಹಾಕ್ತಾರೆ. ಬಂದರೆ ನೀವೇನು ವ್ಯಾಪಾರ ಮಾಡ್ತೀರಾ? ನಾವು ಸೊಪ್ಪಿನ ವ್ಯಾಪಾರ ಮಾಡ್ತೀವಿ. ನಿಮಗೆ ಇದರಲ್ಲಿ ಎಷ್ಟು ಗಿಟ್ಟಾಗುತ್ತೆ ದಿನಕ್ಕೆ? ದಿನಕ್ಕೆ ಒಂದು 500 ರೂಪಾಯಿ 400 ರೂಪಾಯಿ ಆಗತ್ತೆ. ಓಕೆ, ಇವಾಗ ನಿಮಗೆ ಗೃಹಲಕ್ಷ್ಮಿ ನಿಲ್ಲಿಸಿದ್ರೆ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಿದ್ಯಾ? ಮತ್ತು ಎಷ್ಟೋ ಜನ ಅದರೊಳಗೆ ಇದ್ದಾರೆ, ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ. ಅದರೊಳಗೆ ಆ ನಂಬಿಕೆ ಮೇಲೆ ಇರ್ತಾರೆ. ಔಷಧಿ ಇದೆ, ಮಾತ್ರೆ ತಿಂತಾರೆ, ಅವರಿಗೆ ಏನೋ ಬರುತ್ತೆ ಅಂತ ನಂಬಿಕೆ ಮಾಡ್ಕೊಂಡಿರ್ತಾರೆ. ಇವಾಗ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಿದ್ಯಲ್ಲ, ನೀವು ಬರಬೇಕಾದ್ರೆ ಅನುಕೂಲ ಆಗ್ತಿತ್ತ ನಿಮಗೆ? ಆಗತ್ತೆ, ಏನಾರ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಿಮಗೆ ಇರ್ತಾರೆ, ಬರ್ತಾರೆ ಅಂತ ಆಸೆ ತೋರಿಸ್ಬಿಟ್ಟಾರೆ, ಹಾಕ್ತೀನಿ ಅಂತ ಆಸೆ ತೋರಿಸಿಯಾರೆ. ತಿಂಗಳ 2,000 ಬರುತ್ತೆ ಅಂತ ಒಂದು ಆಸೆ ಎಲ್ಲರಿಗೂ ಬರುತ್ತೆ ಅಂತ. ನೀವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಲ್ಲ, ದಿನಕ್ಕೆ ಡೈಲಿ ಎಷ್ಟು ಗಂಟೆಗೆ ಬರ್ತೀರಾ? ಏನು ನಿಮ್ಮ ವ್ಯಾಪಾರ ಸಮಸ್ಯೆ? ಬೆಳಿಗ್ಗೆ 4 ಗಂಟೆಗೆ ಹೋಗ್ತೀವಿ APMCಗೆ. ಮತ್ತೆ ತಂದು ಮಾಡಿ 6 ಗಂಟೆಗೆ ಬಂದು ಜೋಡಿಸಿ ಮಾಡಿ ವ್ಯಾಪಾರ ಮಾಡೋದು. ಇವಾಗ ನೀವು ಗೌರ್ಮೆಂಟಿಗೆ ಏನು ಹೇಳ್ತೀರಾ? ಇದ್ರದ್ದು ಬಗ್ಗೆ ಏನು ಹೇಳ್ತೀರಾ? ದುಡ್ಡಿನ ಬಗ್ಗೆ, ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ ಏನು ಹೇಳ್ತೀರಾ? ದುಡ್ಡು ಬರ್ತಾ ಇರ್ಬೇಕು, ದಿನ ಬರ್ತಾ ಇರಬೇಕು, ನಿಲ್ಲಿಸಬಾರ್ದು. ಎಷ್ಟೋ ಜನ ಅದ್ರ ಮೇಲೆ ನೆಮ್ಮದಿ ಇರ್ತಾರೆ, ಏನೋ ಒಂದು ಅನುಕೂಲ ಆಗತ್ತೆ ಅಂತ ಬೇಕು. ನಿಮ್ಮ ಹೆಸರು? ಶಂಶಾದ್. ನೀವು ನಿವಾಸಿ? ನೀವೇನು ಕೆಲಸ ಮಾಡ್ತೀರಾ? ತರಕಾರಿ ವ್ಯಾಪಾರ ಮಾಡ್ತಾ ಇದೀವಿ. ಅಜ್ಜಿ, ನಿಮಗೆ ಇವಾಗ ಗೃಹಲಕ್ಷ್ಮಿ ದುಡ್ಡು ಬೀಳ್ತಾ ಇದೆಯಾ? 1 ತಿಂಗಳು ಬಂದರೆ 9 ತಿಂಗಳು ಬರಲ್ಲ. ನಿಮಗೇನು ಅನುಕೂಲ ಆಗ್ತಿದೆ? ಅದು ಬಂದಾಗ್ಲಿಂದ ಬರ್ತಿಲ್ಲ ಅಂತಿದ್ದಾರೆ, ನಿಮ್ಮ ಅನಿಸಿಕೆ ಹೇಳ್ರಿ ಅಜ್ಜಿ. ಇಲ್ಲಿ ವ್ಯಾಪಾರ ಮಾಡೋ ಜಾಗದಲ್ಲೇ ಕರೆಂಟ್ ಇಲ್ದಲ್ಲೇ 2 ತಿಂಗಳಾಯ್ತಪ್ಪ. ಲೈಟ್ ಇಲ್ಲ, ಫೋನ್ ಮಾಡಿದ್ರೆ ಯಾರು ಬಂದು ಆಗ್ತಾ ಇಲ್ಲ. ಕತ್ಲಲ್ಲಿ ಕುತ್ಕೊಂಡು ಅಳ್ತಾ ಇದೀವಿ. ಇಲ್ಲಿ ವ್ಯಾಪಾರ ಎಲ್ಲ ತಂದಿದ್ದ ತರಕಾರಿ ಎಲ್ಲ ಒಗಾಸ್ಬಿಟ್ಟು ಮನೆಗೆ ಹೋಗ್ತಾ ಇದೀವಿ. 2 ತಿಂಗಳಾಯ್ತು ಕಂಪ್ಲೇಂಟ್ ಮಾಡಿ, ಫೋನ್ ಮಾಡಿದ್ರು ಬರ್ತಾ ಇಲ್ಲ. ಇಲ್ಲಿ ಕರೆಂಟ್ ಇಲ್ದಲೆ ಈಗ ಗಾಂಧಿ ಬಜಾರ್ ಚಪ್ಪಲಿ ಅಂಗಡಿ ಡೌನ್ ಓಣಿ ಒಳಗೆ. ಅಜ್ಜಿ, ಇವಾಗ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಿತ್ತಲ್ವಾ? ನಿಮ್ಗೆ ಅನುಕೂಲ ಆಗ್ತಿತ್ತ ಬಂದಾಗ 2,000 ಬರ್ತೈತೆ ಅಂದರೆ ಅನುಕೂಲ ಆಗೇ ಆಗತ್ತೆ. ಈಗ 2 ತಿಂಗಳು 3 ತಿಂಗಳಿಗೆ ಬರಲ್ಲ. ಯಾವಾಗ ಒಂದು ದಿವಸ ಬಂತು, ಒಂದು ದಿವಸ ಬರಲ್ಲ. ಅಜ್ಜಿ, ಇವಾಗ ನಿಮಗೆ ಎಷ್ಟು ದಿನದಿಂದ ಬಂದಿರೋ ದುಡ್ಡು? ಅದು ನಾವು ಹೋಗಿ ನೋಡಿಲ್ಲ, ಬ್ಯಾಂಕಿಗೆ ಹೋಗಿ 6 ತಿಂಗಳು ಆಯ್ತಣ್ಣ. ಇವಾಗ ಅನಿಸಿಕೆ ಹೇಳ್ರಿ ಅಜ್ಜಿ, ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬಗ್ಗೆ ಗೌರ್ಮೆಂಟಿಗೆ ಏನು ಹೇಳ್ತೀರಾ? ಗೌರ್ಮೆಂಟಿಗೆ ಏನು ಹೇಳೋಣ, ದುಡ್ಡು ಕಳಿಸ್ರಿ, ನಾವು ಭಾಳ ಬಡವರು ದುಡ್ಕೊಂಡು ತಿಂತದೀವಿ. ಆ ದುಡಿಮೆಗೂ ಇಲ್ಲಿ ಕರೆಂಟ್ ಇಲ್ದಲೆ 2 ತಿಂಗಳಿಂದ ತಂದಿದ್ದು ತರಕಾರಿ ದುಡ್ಡು ಕಟ್ಟಕ್ಕಾಗದೆ ಸಾಲ ಮಾಡ್ತಾಯಿದ್ದೀವಿ. ಅಜ್ಜಿ, ಮತ್ತೆ ಇವಾಗ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಇಂದ್ರಾಣಿ. ಅಜ್ಜಿ, ನಿಮಗೆ ಮಕ್ಕಳನ್ನ ಸಾಕ್ತಿದ್ದಾರಾ, ನೋಡ್ಕೊಂತಿದ್ದಾರಾ? ನಮ್ಮ ಮಕ್ಕಳು ನಮಗೆ ಚೆನ್ನಾಗಿ ನೋಡ್ಕೊಂತಾರಪ್ಪ. ಮಕ್ಕಳು ಏನಿಲ್ಲ, ಬಡವ್ರ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಸಾವುಕಾರ ಮನೆ ಮಕ್ಕಳು ನೋಡ್ಕೊಳಲ್ಲ. ಗೃಹಲಕ್ಷ್ಮಿ ಲಾಸ್ಟ್ ಏನು ಹೇಳ್ತೀರಾ ಅಜ್ಜಿ ಗೌರ್ಮೆಂಟಿಗೆ? ನಾವು ಹೇಳೋದೇನಪ್ಪ, ಎಲ್ಲರೂ ಹೇಳಿದ್ದೆ, ನಾವು ಬರ್ತಾ ಇಲ್ಲ. ಒಟ್ಟು ದುಡ್ಡು ಬರಬೇಕು ಅಷ್ಟೇ. ಬರಬೇಕು, ದುಡ್ಡು ಬೇಕು. ಬೇಕು, ದುಡ್ಡು ಬರಬೇಕು. ಸರಿ ಅಜ್ಜಿ, ಬರಂಗ್ ಮಾಡಂತೇಳಿ. ಹೇಳ್ರಿ. ಗೊತ್ತಿಲ್ಲ, ಬರ್ತೇನೆ ಅಂತ ಆಸೆ ತೋರಿಸಿದ್ರು, ಈಗ ಯಾಕೋ ಬರ್ತಾ ಇಲ್ಲ 3-4 ತಿಂಗಳಿಂದ. ಇವಾಗ ಗೃಹಲಕ್ಷ್ಮಿ ದುಡ್ಡು ಬರ್ತಿಲ್ವಲ್ಲ ನಿಮಗೆ? ಇಲ್ಲ, ಬೇಜಾರಾಗ್ತೈತಿ. ನಿಮಗೆ ಏನು ವ್ಯಾಪಾರ ಮಾಡ್ತೀರಾ ಅಜ್ಜಿ ನೀವು? ನಾವು ಸೊಪ್ಪಿನ ವ್ಯಾಪಾರ ಮಾಡ್ತೀವಿ. ಅಜ್ಜಿ, ಇವಾಗ ನೀವು ನೆಕ್ಸ್ಟ್ ಬರ್ತೀನಿ ಅಂತ ಅನ್ಕೊಂಡಿದ್ದೀರಾ ಗೃಹಲಕ್ಷ್ಮಿ? ಬರ್ತೈತಿ ಅಂತ ನಂಬಿಕೆ ಐತಿ. ಬರೋದು ಬಿಡೋದು ಅವ್ರಿಗೆ ಸೇರಿದ್ದು. ಗೌರ್ಮೆಂಟಿಗೆ ಏನು ಹೇಳ್ತೀರಾ ಅಜ್ಜಿ? ಗೌರ್ಮೆಂಟಿಗೆ ಏನು ತಾಪತ್ರೆ ಆಗೈತೋ ಅದಕ್ಕೆ ಹಾಕಲಿಲ್ಲ. ನಮ್ಮ ಹೆಸರು ಗೀತಾ ಅಂತ. ಇವಾಗ ಗೃಹಲಕ್ಷ್ಮಿದು 2 ತಿಂಗಳು ಬಂದಿಲ್ಲ ದುಡ್ಡು. ಈಗ ಏನು ಮಾಡೋದು ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಿ ಇದು ಮಾಡಿ ಇದು ಮಾಡಿಕೊಡಿ ನಮಗೆ, ಕೇಳ್ಕೊಳ್ಳಿ. ನಮಗೆ 2 ತಿಂಗಳಿಂದ ಬರ್ತಾ ಇಲ್ಲ. ವ್ಯಾಪಾರ ಮಾಡೋದು ನಮ್ಮ ಮನೆಯವ್ರು ವ್ಯಾಪಾರ ಮಾಡ್ತಾರೆ, ನಾವು ಕೂತ್ಕೊಂಡು ಮಕ್ಳು ನೋಡ್ಕೊಳ್ಳೋದು ಅದು ಮಾಡ್ತೀವಿ. ಬಿಸ್ನೆಸ್ ಏನಿಲ್ಲ, ವ್ಯಾಪಾರ ಇಲ್ಲ, ದುಡ್ಡು ಮೇಲೆ ನಮ್ಮದಷ್ಟು
ಅಮ್ಮ ನಿಮಗೆ ಇವಾಗ ಗೃಹಲಕ್ಷ್ಮಿ ದುಡ್ಡು ಬರ್ತಿದೆಯಲ್ಲ ಅನುಕೂಲ ಆಗ್ತಾ ಇತ್ತಾ? ಅನುಕೂಲ ಆಗ್ತಾಯಿತ್ತಂದರೆ ಒಂದಕ್ಕೆ ಇದಕ್ಕೆ ಕಟ್ಟಕ್ಕೆ ಒಂದು ಇದಕ್ಕೆ ಆಗ್ತಿದ್ದಿಲ್ಲ, ದಿನ ಖರ್ಚಿಗೆ ಸಾಕಾಗ್ತಿತ್ತು. ಅದಕ್ಕೆ ಇದಕ್ಕೆ ಸರ್ ಗೌರ್ಮೆಂಟಿಗೆ ಏನು ಹೇಳ್ತೀರಮ್ಮ? ಏನು ಹೇಳೋದು ಸರ್, ನೋಡಬೇಕು ಅವ್ರೇನು ಅನುಕೂಲ ಮಾಡಿಕೊಡ್ತಾರೆ ಮಾಡಿಕೊಡ್ಬೇಕು.